ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೋಧಿಯ ಉಪಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಗೋಧಿಯ ಉಪಯೋಗ ಯಾರು ಮಾಡ್ಬೋದು ಮತ್ತು ಯಾವ ಕಾಯಿಲೆಗಳಿಗೆ ಗೋಧಿ ತುಂಬ ಸೂಕ್ತವಾಗಿದೆ, ಗೋಧಿ ಉಪಯೋಗಿಸಿದ್ರೆ ನಿಜವಾಗಿ ನಿಮ್ಮ ಶುಗರ್ ಕಡಿಮೆ ಆಗುತ್ತಾ, ಡಯಾಬಿಟಿಸ್ ಕ್ಯೂರ್ ಆಗುತ್ತಾ, ಇಂಥ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಕ್ಲಿನಿಕ್ಗೆ ಬರುವಂಥ ರೋಗಿಗಳು ಕೇಳ್ತಾ ಇರ್ತಾರೆ. ಸೊ ಇದರ ಬಗ್ಗೆ ಒಂದು ವಿಡಿಯೋನೇ ಮಾಡಿದರೆ ತುಂಬ ಒಳ್ಳೆಯದು. ತುಂಬ ಜನರಿಗೆ ಇದರ ಬಗ್ಗೆ ಡೌಟ್ಸ್ ಒಂದು ಕ್ಲಿಯರ್ ಆಗುತ್ತೆ ಮತ್ತು ಕ್ಲಾರಿಟಿ ಸಿಗುತ್ತೆ ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋ ಗೋಧಿಯ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡುವಂತಾಗಿದೆ. ಈಗ ಗೋಧಿಯ ಉಪಯೋಗ ಬಹಳಷ್ಟು ಜನರು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಚಿಕ್ಕಂದಿನಿಂದ ಅವರು ಅನ್ನ ಅಥವಾ ಅಕ್ಕಿಯನ್ನು ಊಟ ಮಾಡಿಕೊಂಡು ಬಂದಿದ್ರೆ ಅಕ್ಕಿ ಅನ್ನವನ್ನು ರಿಪ್ಲೇಸ್ ಮಾಡಿ ಗೋಧಿಯನ್ನು ಬಳಸ್ತಿದ್ದಾರೆ ಬಹಳಷ್ಟು ಜನರು. ಗೋಧಿಯ ಉಪಯೋಗ ತುಂಬ ಜನರು ಮಾಡೋದು ಶುಗರ್ ಇದ್ದವರು ಅಥವಾ ಡಯಾಬಿಟೀಸ್ ಇದ್ದವರು. ಸೊ ಡಯಾಬಿಟೀಸ್ ಇದ್ದವರಿಗೆ ಡಯಟಿಷಿಯನ್ ಇರ್ಬೋದು ಅಥವಾ ವೈದ್ಯರಿರ್ಬೋದು ಹೇಳಿರ್ತಾರೆ, ನೀವು ಆದಷ್ಟು ಕಾರ್ಬೋಹೈಡ್ರೇಟ್ಸನ್ನು ರೆಗ್ಯುಲೇಟ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಫುಡ್ಡಲ್ಲಿ ಚೇಂಜಸ್ ಮಾಡ್ಕೋಬೇಕು. ಆದ್ದರಿಂದ ಅನ್ನ ಅಥವಾ ಅಕ್ಕಿ ತಿಂದರೆ ಜಾಸ್ತಿ ಆಗುತ್ತೆ ಶುಗರ್, ಗೋಧಿಯನ್ನು ತಿಂದರೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಅಂತ ನಿಮಗೆ ಹೇಳಿರ್ತಾರೆ. ಸೊ ಇದರ ಉದ್ದೇಶ ಏನಂದರೆ, ಫಸ್ಟಿಗೆ ನಾವು ಮಾಡರ್ನ್ ನ್ಯೂಟ್ರಿಷನ್ ಪ್ರಕಾರ ಯಾಕೆ ಇದನ್ನು ಹೇಳಿದ್ದಾರೆ ಅಂತ ಕೇಳುವ, ಮತ್ತು ಇದರ ನೆಕ್ಸ್ಟ್ ವಿಶ್ಲೇಷಣೆ ನಾನು ಹೇಳ್ತೇನೆ. ಆಯುರ್ವೇದ ಡಯಟ್ ಪ್ರಕಾರ ಗೋಧಿಯ ಉಪಯೋಗ ಎಷ್ಟು ಸೂಕ್ತ ಅಥವಾ ಆಯುರ್ವೇದ ಶಾಸ್ತ್ರ ಇದರ ಬಗ್ಗೆ ಏನು ಹೇಳ್ತದೆ ಅಂತ ತಿಳ್ಕೊಳ್ಳೋಣ. ಸೊ ಮಾಡರ್ನ್ ಡಯಟ್ ಪ್ರಕಾರ ನಿಮಗೆ ಅಕ್ಕಿಯನ್ನು ಬಿಟ್ಟು ಗೋಧಿಯನ್ನು ಜಾಸ್ತಿ ಉಪಯೋಗಿಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಗೋಧಿ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಮತ್ತು ಅಕ್ಕಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ಗೆ ಸೇರಿದಂಥ ಧಾನ್ಯವಾಗಿದೆ. ಸೊ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ನಿಮಗೆ ಜೀರ್ಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಠಿಣವಾದ ಅಥವಾ ನಿಧಾನವಾಗಿ ಡೈಜೆಷನ್ ಪ್ರೊಸೆಸ್ ಜೀರ್ಣ ಆಗಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ನಿಮ್ಮ ರಕ್ತದಲ್ಲಿ ಬಹಳ ನಿಧಾನವಾಗಿ ಹೋಗುತ್ತೆ. ಸೊ ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟಿನ ಗುಣ. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಸಿಂಪಲ್ ಆಗಿ ಹೆಸರೇ ಹೇಳಿರುವ ಹಾಗೆ ಸಿಂಪಲ್ ಆಗಿ ಬೇಗ ಡೈಜೆಷನ್ ಆಗುತ್ತೆ. ಅದರಿಂದ ಸಕ್ಕರೆ ಅಂಶ ನಿಮ್ಮ ರಕ್ತದಲ್ಲಿ ಬಹಳ ಬೇಗ ಜಾಸ್ತಿ ಆಗುತ್ತೆ, ತುಂಬ ಬೇಗ ಗ್ಲೂಕೋಸ್ ಹೆಚ್ಚಾಗುತ್ತೆ. ಸೊ ಸಕ್ಕರೆ ಕಾಯಿಲೆ ಇರುವವರಿಗೆ ಪ್ರಾಬ್ಲಮ್ ಇರುವುದೇ ಇದು. ಅವರ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಯಾವತ್ತೂ ಜಾಸ್ತಿಯಾಗಿ ಕಾಣ್ತಾ ಇರುತ್ತೆ. ಅದು ಸೆಲ್ಸ್ ಒಳಗೆ ಅಥವಾ ಜೀವಕೋಶ ಒಳಗಡೆ ಗ್ಲೂಕೋಸ್ ಕರೆಕ್ಟಾಗಿ ಹೋಗ್ತಾ ಇರೋದಿಲ್ಲ. ಜೀವಕೋಶ ಯೂಟಿಲೈಸ್ ಮಾಡದೆ ಗ್ಲೂಕೋಸ್ ಹಾಗೆ ರಕ್ತದಲ್ಲಿ ಉಳ್ಕೊಂಡಿರುತ್ತೆ. ಇದೇ ಸಮಸ್ಯೆ ಇರುವಂಥದ್ದು ಡಯಾಬಿಟೀಸ್ ಅಥವಾ ಶುಗರ್ ರೋಗಿಗಳಲ್ಲಿ. ಆದ್ರಿಂದ ಇಂಥ ಸಮಸ್ಯೆ ಇದ್ದಾಗ ನೀವು ಸಿಂಪಲ್ ಕಾರ್ಬೋಹೈಡ್ರೇಟ್ ಅಥವಾ ಬೇಗನೆ ಗ್ಲೂಕೋಸ್ ಲೆವೆಲನ್ನು ಜಾಸ್ತಿ ಮಾಡುವಂಥ, ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಬೇಗನೆ ಹೆಚ್ಚು ಮಾಡುವಂತಹ ಒಂದು ಆಹಾರ ಪದಾರ್ಥವನ್ನು ಸೇವಿಸಿದರೆ ಗ್ಲೂಕೋಸ್ ಲೆವೆಲ್ ತುಂಬ ಸ್ಪೈಕ್ ಆಗುತ್ತೆ. ಇದು ಲಾಂಗ್ ಟರ್ಮ್ ನಿಮ್ಮ ಡಯಾಬಿಟಿಕ್ ಕಂಡೀಷನ್ಗೆ ಒಳ್ಳೆಯದಲ್ಲ. ಹಾಗೆ ಗ್ಲೂಕೋಸ್ ಸ್ಪೈಕ್ ಆಗ್ತಾ ಇದ್ದರೆ ನಿಮ್ಮ ರಕ್ತದಲ್ಲಿ ನಿಮಗೆ ರೆಟಿನೋಪತಿ ಅಂದರೆ ಕಣ್ಣುಗಳ ತೊಂದರೆ, ಮತ್ತು ನೆಫ್ರೋಪತಿ ಅಂದರೆ ನಿಮ್ಮ ಕಿಡ್ನಿಗಳ ತೊಂದರೆ, ಕಿಡ್ನಿ ಮೂತ್ರಪಿಂಡದ ಸಮಸ್ಯೆ, ಮತ್ತು ನ್ಯೂರೋಪತಿ ಅಂದರೆ ನರಗಳ ತೊಂದರೆ. ನಿಮ್ಮ ಶುಗರ್ ಕಾಯಿಲೆ ಇರುವವರಿಗೆ ಅಥವಾ ಡಯಾಬಿಟೀಸ್ ಇರುವವರಿಗೆ ಲಾಂಗ್ ಟರ್ಮ್ ಶುಗರ್ ಕಂಟ್ರೋಲ್ ಆಗದಿದ್ದರೆ ಇಂತಹ ಸಮಸ್ಯೆಗಳು, ನರಗಳ ಸಮಸ್ಯೆ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಮತ್ತು ಮೂತ್ರಪಿಂಡಗಳ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಶುಗರ್ ಹಾಗೆ ಕಂಟ್ರೋಲ್ ಆಗದೆ ಗ್ಲೂಕೋಸ್ ಸ್ಪೈಕ್ ಆಗ್ತಾ ಇದ್ರೆ ರಕ್ತದಲ್ಲಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿಕೊಂಡು ನಿಮ್ಮ ಡಯಟಿಷಿಯನ್ ಆಗಿರ್ಬೋದು, ವೈದ್ಯರಾಗಿರ್ಬೋದು ನಿಮಗೆ ಅಕ್ಕಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಥವಾ ಬಿಟ್ಬಿಡಿ, ಗೋಧಿಯನ್ನು ಜಾಸ್ತಿ ಉಪಯೋಗಿಸಿ ಅಂತ ಹೇಳಿರ್ತಾರೆ. ಸೊ ಮಾಡರ್ನ್ ನ್ಯೂಟ್ರಿಷನನ್ನು ನೀವು ನೋಡಿದರೆ ಆ ಕಾನ್ಸೆಪ್ಟ್ ಪ್ರಕಾರ ಇದು ಸರಿ ಇದೆ. ಈಗ ನೀವು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿದರೆ ಕಾಂಪ್ಲೆಕ್ಸ್ ಅಂದರೆ ಏನು, ಕಷ್ಟ ಅಂತ ಅರ್ಥ. ಸೊ ಕಾಂಪ್ಲೆಕ್ಸ್ ಅನ್ನುವಂಥ ಯಾವುದೇ ಒಂದು ಆಹಾರ ಪದಾರ್ಥ ಜೀರ್ಣ ಆಗಬೇಕಂತ ಇದ್ದರೆ ಬಹಳ ಸಮಯ ಅದು ಹೊಟ್ಟೆಯಲ್ಲೇ ಇರುತ್ತೆ ಮತ್ತು ನಿಧಾನವಾಗಿ ಆ ಪ್ರೊಸೆಸ್ ಆಗ್ತಾ ಇರುತ್ತೆ, ಡೈಜೆಷನ್ ಪ್ರೊಸೆಸ್. ಸೊ ನಿಧಾನವಾಗಿ ಆಗುವ ಡೈಜೆಷನ್ ಪ್ರೊಸೆಸ್ಗೆ ಬಹಳಷ್ಟು ಹೀಟಿನ ಅವಶ್ಯಕತೆ ಇರುತ್ತೆ ಅಥವಾ ಉಷ್ಣದ ಅವಶ್ಯಕತೆ ತುಂಬ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಸಿಂಪಲ್ ಆಗಿ ನಮ್ಮ ದೈನಂದಿನ ಜೀವನದ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದಿನ ಕಾಲದಲ್ಲಿ ಅಡುಗೆ ಹೇಗೆ ಮಾಡ್ತಾ ಇದ್ರು, ಗ್ಯಾಸ್ ಸ್ಟವ್ ಆಗಲಿ ಅಥವಾ ಗ್ಯಾಸ್ ಕನೆಕ್ಷನ್, ಎಲೆಕ್ಟ್ರಿಕ್ ಕರೆಂಟಿಂದ ಯಾವುದೇ ರೀತಿಯ ಸವಲತ್ತು ಸುವಿಧೆ ಇಲ್ಲದಿದ್ದಾಗ ಒಲೆಯ ಮೇಲೆ ಅಡುಗೆನ ಮಾಡ್ತಿದ್ರು, ಕುಕ್ಕಿಂಗನ್ನು ಒಲೆಯ ಮೇಲೆ ಮಾಡ್ತಿದ್ರು. ಸೊ ಆವಾಗ ಏನು ಕಟ್ಟಿಗೆಯನ್ನು ಉಪಯೋಗಿಸಿ, ಕಟ್ಟಿಗೆಯನ್ನು ಉರಿಸಿ ಅದರಿಂದ ಬೆಂಕಿಯನ್ನು ಉತ್ಪತ್ತಿ ಮಾಡಿ ಅದರ ಮೇಲೆ ಅಡುಗೆಯನ್ನು ಮಾಡ್ತಿದ್ರು. ಸೊ ಹೀಗೆ ನೀವು ಇದನ್ನು ಅಬ್ಸರ್ವ್ ಮಾಡಿದರೆ
ಅಥವಾ ನಿಮಗೆ ಗೊತ್ತಿದ್ರೆ ಹೇಗೆ ಒಲೆಯನ್ನು ಉಪಯೋಗಿಸ್ತಾರೆ, ಕಟ್ಟಿಗೆಯನ್ನು ಹೇಗೆ ಉರಿಸ್ತಾರೆ ಅಂದರೆ, ಅದರಲ್ಲಿ ನೀವು ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನು ನೋಡಿದರೆ ಬಹಳ ಬೇಗ ಹೊತ್ತಿ ಉರಿಯುತ್ತೆ. ಆದರೆ ದೊಡ್ಡ ಕಟ್ಟಿಗೆಗಳು, ತುಂಬ ದೊಡ್ಡ ತುಂಡು, ಮರದ ತುಂಡನ್ನು ನೀವು ಇಟ್ಟರೆ ಅದು ಉರಿಲಿಕ್ಕೆ ಬಹಳ ಹೊತ್ತು ಬೇಕಾಗುತ್ತೆ, ಮತ್ತು ತುಂಬ ಅಗ್ನಿ ಅಥವಾ ತುಂಬ ಜಾಸ್ತಿ ಹೀಟ್, ಅಲ್ಲಿ ಬೆಂಕಿಯ ಅವಶ್ಯಕತೆ ಇರುತ್ತೆ, ನಿಧಾನವಾಗಿ ಉರಿಯುತ್ತೆ. ಸೊ ಇದೇ ಲಾಜಿಕ್ ನಿಮ್ಮ ಆಹಾರ ಪದಾರ್ಥಕ್ಕೂ ಅನ್ವಯವಾಗುತ್ತೆ. ಸೊ ನೀವು ಈಗ ಅನ್ಕೊಳ್ಬೋದು, ಏನಪ್ಪ ಕಟ್ಟಿಗೆ ಉರಿಸೋದಕ್ಕೂ ನಾವು ಆಹಾರ ಜೀರ್ಣ ಮಾಡೋದಕ್ಕೂ ಏನು ಒಂದು ಕೋರಿಲೇಷನ್, ಇದು ಎರಡು ಪ್ರೊಸೆಸ್ ಸೇಮ್ ಹೇಗೆ ಆಗಲಿಕ್ಕೆ ಸಾಧ್ಯ ಅಂತ. ಸೊ ನಾನು ಹೇಳ್ತೇನೆ ಯಾಕೆ ಸೇಮ್ ಅಂತ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಅಥವಾ ಇನ್ನಿತರ ಆಯುಷ್ ಪದ್ಧತಿ, ನ್ಯಾಚುರೋಪತಿ, ಯೋಗ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಿದರೆ, ಆ ಸಿದ್ಧಾಂತದ ನಂಬಿಕೆ ಏನು ಹೇಳಿದರೆ, ನಮ್ಮ ದೇಹವು ಹೊರಗಡೆ ಗಿಡ ಮರಗಳಿರ್ಬೋದು, ಬೇರೆ ಪರಿಸರದಲ್ಲಿರುವ ವಸ್ತುಗಳಲ್ಲಿ ಹೇಗೆ ಪಂಚಮಹಾಭೂತ ಇರುತ್ತೆ ಅಥವಾ 5 ಎಲಿಮೆಂಟ್ಸ್ ಅಂತ ನಾವು ಹೇಳ್ತೇವೆ, ಆಕಾಶ, ಅಗ್ನಿ, ವಾಯು, ಪೃಥ್ವಿ, ಆಪ್ ಅಂದರೆ ನೀರು. ಸೊ ಇಂಥ ಪಂಚಮಹಾಭೂತಗಳಿಂದ ನಮ್ಮ ಹೊರಗಿನ ಪರಿಸರ ಅಥವಾ ನ್ಯಾಚುರಲ್ ಏನು ನಾವು ಇರ್ತೇವೆ, ಎನ್ವೈರ್ಮೆಂಟ್, ಇದು ಪಂಚಮಹಾಭೂತ 5 ಎಲಿಮೆಂಟ್ಸ್ ಇಂದ ಮಾಡಲ್ಪಟ್ಟಿದೆ. ಅದೇ ತರ ನಮ್ಮ ಶರೀರವು 5 ಎಲಿಮೆಂಟ್ಸ್ ಇಂದ, ಇದೇ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಸೊ ಈ ಲಾಜಿಕ್, ಕಟ್ಟಿಗೆ ಉರಿಸುವ ಲಾಜಿಕ್ ಮತ್ತೆ ನಮ್ಮ ಡೈಜೆಷನ್ ಪ್ರೊಸೆಸ್ ಲಾಜಿಕ್ ತುಂಬ ಕೋರಿಲೇಷನ್ ಇದೆ. ಸೇಮ್ ಇದೇ ತರ ಪ್ರೊಸೆಸ್ ಎರಡರಲ್ಲೂ ಆಗುತ್ತೆ. ಇದರಲ್ಲಿ ಜಾಸ್ತಿ ಏನು ವ್ಯತ್ಯಾಸ ನಾವು ಕಾಣಿಸೋದಿಲ್ಲ. ಒಂದೇ ವ್ಯತ್ಯಾಸ ಹೇಳಿದ್ರೆ, ಉರಿಸುವಂಥದ್ದು ಕಟ್ಟಿಗೆ ಹೊರಗಡೆ ಮಾಡ್ತೇವೆ, ಡೈಜೆಷನ್ ಪ್ರೊಸೆಸ್ ನಮ್ಮ ದೇಹದ ಒಳಗಾಗುತ್ತೆ. ಮತ್ತೆ ಕಟ್ಟಿಗೆ ಉರಿಸೋದು ಹೇಳಿದ್ರೆ ಡೈಜೆಷನ್ಗಿಂತ ಇನ್ನೂ ಸ್ವಲ್ಪ ಸುಲಭದ ಕೆಲಸ ಅಂತ ಹೇಳ್ಬೋದು. ಬಟ್ ಡೈಜೆಷನ್ ಒಳಗೆ ಏನು ಬೆಂಕಿ ಇರುವುದಿಲ್ಲ, ನಮಗೆ ಕಣ್ಣಿಗೆ ಕಾಣಿಸುತ್ತಾ ನಮಗೆ ಬೆಂಕಿ ಉರಿಯುವಂಥದ್ದು, ಅಥವಾ ನಾವು ಸ್ಟವ್ ಲೈಟರನ್ನು ಉಪಯೋಗಿಸಿ ಏನಾದರೂ ಹೊಟ್ಟೆಗೆ ಆಹಾರ ತಿಂದ ಕೂಡಲೇ ಬೆಂಕಿಯನ್ನು ಉರಿಸ್ತೇವಾ? ಇಲ್ಲ, ಕಣ್ಣಿಗೆ ಕಾಣುವುದಿಲ್ಲ ಅದು ನಮಗೆ. ಸೊ ಕಣ್ಣಿಗೆ ಕಾಣದಂತ ಎಷ್ಟು ಎನ್ಸೈಮ್ಸ್ ಅಂತ ಹೇಳ್ತೇವೆ, ಅಥವಾ ಕನ್ನಡದಲ್ಲಿ ಜೀವರಸಗಳು ಅಂತ ನಾವು ಹೇಳ್ತೇವೆ. ಸೊ ಈ ಜೀವರಸಗಳೇ ನಮ್ಮ ಹೊಟ್ಟೆಯಲ್ಲಿ ಜಠರ ಅಗ್ನಿಯನ್ನು ಉತ್ಪತ್ತಿ ಮಾಡುತ್ತೆ. ಅಥವಾ ಈ ಬೆಂಕಿ, ನಾನು ಏನು ಹೇಳಿದೆ, ಕಟ್ಟಿಗೆ ಉರಿಸ್ಲಿಕ್ಕೆ ಹೊರಗಡೆ ಬೆಂಕಿಯ ಅವಶ್ಯಕತೆ ಇರುತ್ತೆ, ನಾವು ಅದನ್ನು ಲೈಟರ್ನ ಸಹಾಯದಿಂದ, ಮ್ಯಾಚ್ ಬಾಕ್ಸ್ನ ಸಹಾಯದಿಂದ ಉರಿಸ್ತೇವೆ. ಅದೇ ತರ ಈ ಜೀವರಸಗಳು ಅಥವಾ ಎನ್ಸೈಮ್ಸ್ ನಮ್ಮ ದೇಹದಲ್ಲಿರುವ ಪಂಚಮಹಾಭೂತಗಳ ಸಹಾಯದಿಂದ ಜಠರ ಅಗ್ನಿಯನ್ನು ಉತ್ಪತ್ತಿ ಮಾಡುತ್ತೆ. ಈಗ ನಾನು ಹೇಳಿದಾಗೆ ದಪ್ಪವಾದ ಕಟ್ಟಿಗೆಯನ್ನು ಉರಿಸಲಿಕ್ಕೆ ಜಾಸ್ತಿ ಬೆಂಕಿ ಬೇಕಾದಾಗೆ, ಅಥವಾ ಅದು ನಿಧಾನವಾಗಿ ಉರಿಯುತ್ತೆ, ಅದೇ ರೀತಿ ನಮ್ಮ ದೇಹದಲ್ಲಿಯೂ ಕಾಂಪ್ಲೆಕ್ಸ್ ಆದ ಯಾವುದೇ ಆಹಾರ ವಸ್ತುವನ್ನು ಜೀರ್ಣಿಸಬೇಕು ಅಂದರೆ ಬಹಳ ಹೊತ್ತು ಸಮಯ ತಗೊಳ್ಳುತ್ತೆ. ಆಮೇಲೆ ತುಂಬ ಅಗ್ನಿ ಅಥವಾ ಡೈಜೆಸ್ಟಿವ್ ಫೈರ್ ಬೇಕಾಗಿರುತ್ತೆ. ಸೊ ಆದ್ದರಿಂದ ಯಾರಿಗೆ ಜೀರ್ಣಶಕ್ತಿಯ ಕೊರತೆ ಇದೆ, ಅಥವಾ ಆವಾಗವಾಗ ಅವರಿಗೆ ಅಜೀರ್ಣ ಉಂಟಾಗುತ್ತೆ, ಏನೇ ಆಹಾರ ವಸ್ತುವನ್ನು ತಿಂದರೂ ಅವರಿಗೆ ಹೊಟ್ಟೆ ಉಬ್ಬರಿಸಿದಾಗೆ ಆಗೋದು, ಅಥವಾ ಒಂದು ರೀತಿಯ ಡಿಸ್ಕಂಫರ್ಟ್, ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಅಂತ ಹೇಳ್ತೇವೆ ಹೊಟ್ಟೆಯಲ್ಲಿ, ಇಂತಹ ಸಮಸ್ಯೆಗಳು ಇರುವವರು ಕಾಂಪ್ಲೆಕ್ಸ್ ಆಹಾರ ವಸ್ತುಗಳನ್ನು ಜೀರ್ಣಿಸಲಿಕ್ಕೆ ಬಹಳ ಕಷ್ಟಪಡ್ತಾರೆ, ಮತ್ತು ಜೀರ್ಣ ಆಗದೆ ಅವರಿಗೆ ಇನ್ಫ್ಲಮೇಷನ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಆದರೆ ಈ ಕಾನ್ಸೆಪ್ಟನ್ನು ಮಾಡರ್ನ್ ಡಯಟಿಷಿಯನ್ ಇರ್ಬೋದು, ಮಾಡರ್ನ್ ಡಯಟ್ ಪ್ರಕಾರ ಎಲ್ಲೂ ನಿಮಗೆ ಹೇಳುವುದಿಲ್ಲ, ಅವ್ರು ನಂಬುದು ಇಲ್ಲ ಇದನ್ನು. ನಮ್ಮ ದೇಹ ಪಂಚಮಹಾಭೂತಗಳಿಂದ ಆಗಿದೆ, 5 ಎಲಿಮೆಂಟ್ಸ್ ಇಂದ ಆಗಿದೆ, ಅಥವಾ ಜಠರ ಅಗ್ನಿ ಅಂತ ಒಂದು ವಿಷಯ ಇದೆ, ಈ ಜಠರ ಅಗ್ನಿ ತುಂಬ ಬೇಕು ಕಾಂಪ್ಲೆಕ್ಸ್ ಆಹಾರ ವಸ್ತುಗಳನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ, ಇಂಥ ಯಾವುದೇ ಕಾನ್ಸೆಪ್ಟನ್ನು ಅವ್ರು ನಿಮಗೆ ಮನವರಿಸುವುದಿಲ್ಲ ಅಥವಾ ತಿಳಿಸಿಕೊಡುವುದಿಲ್ಲ. ಸೊ ಆದ್ರಿಂದಾಗಿ ನಾನು ಹೇಳುವುದೇನೆಂದರೆ, ಯಾವುದೇ ಡಯಟ್ ಅಥವಾ ಆಹಾರ ವಸ್ತು ಯಾವ್ದು ತಿಂದರೆ ಒಳ್ಳೆಯದು, ಯಾವುದು ತಿನ್ನಬಾರ್ದು ಅಂತ ನೀವು ಜನರಲ್ ಆಗಿ ಹೇಳಬಾರ್ದು ಯಾವತ್ತು. ಇದು ಸಬ್ಜೆಕ್ಟಿವ್ ಆಗಿರುತ್ತೆ, ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ತುಂಬ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಯಾಕೆ ಹೇಳಿದರೆ, ಮಾಡರ್ನ್ ಡಯಟಲ್ಲಿ ಕೇವಲ ನಿಮ್ಮ ಏನು ಮಾಸ್ ಬಗ್ಗೆ ಮಾತಾಡ್ತಾರೆ, ಎನರ್ಜಿ ಬಗ್ಗೆ ಮಾತಾಡಲ್ಲ. ಮಾಡರ್ನ್ ಡಯಟಲ್ಲಿ ಕೇವಲ ಮಾಸ್ ಬಗ್ಗೆ ಮಾತಾಡ್ತಾರೆ. ಕಾರ್ಬೋಹೈಡ್ರೇಟ್ ಇದೆ ಈ ಆಹಾರದಲ್ಲಿ, ಪ್ರೋಟೀನ್ ಇದೆ, ಫ್ಯಾಟ್ ಇದೆ ಅಂತೆಲ್ಲ ಹೇಳ್ತಾರೆ. ಆದರೆ ಆ ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಫ್ಯಾಟ್ ಜೀರ್ಣ ಮಾಡ್ಕೊಳ್ಳಿಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ಇದರ ಬಗ್ಗೆ ಯಾವುದೇ ಒಂದು ಐಡಿಯಾ ಅವ್ರು ನೀಡುವುದಿಲ್ಲ. ಕ್ಯಾಲೋರೀಸ್ ಇಷ್ಟು ಬರುತ್ತೆ, ಇಷ್ಟು ಕ್ಯಾಲೋರೀಸ್ ಎನರ್ಜಿ ರಿಲೀಸ್ ಆಗುತ್ತೆ ಅದನ್ನು ಅವ್ರು ಹೇಳ್ತಾರೆ. ಬಟ್ ಆ ಆಹಾರ ವಸ್ತು ಜೀರ್ಣ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಹದಲ್ಲಿ ಎಷ್ಟು ಎನರ್ಜಿ ಬೇಕು ಅಥವಾ ಎಷ್ಟು ಕೆಪಾಸಿಟಿ ಬೇಕು ಅನ್ನುವಂಥದ್ದು ಅವರು ಕಡಿಮೆ ಇದನ್ನು ಆಲೋಚಿಸ್ತಾರೆ ಅಥವಾ ಇಂಪಾರ್ಟೆನ್ಸ್ ಕೊಡ್ತಾರೆ ಇದರ ಬಗ್ಗೆ. ಆದರೆ ನಿಜವಾಗಿ ನೀವು ನೋಡಿದರೆ ಲಾಜಿಕಲಿ ಇದರ ಬಗ್ಗೆ ಸಹ ಬಹಳ
ಒತ್ತನ್ನು ಕೊಡಬೇಕು. ಕೇವಲ ಮಾಸ್ ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇದೆ, ಇದನ್ನ ತಿನ್ನಿ, ಫ್ಯಾಟ್ ಇದೆ, ಇದನ್ನ ತಿನ್ನಿ ಅಂತ ಹೇಳುದ್ರ ಬದಲು ಈ ಕಾರ್ಬೋಹೈಡ್ರೇಟ್ ತಿಂದ್ರೆ ನಿಮಗೆ ಇಷ್ಟು ಎನರ್ಜಿ, ಇಂಥ ಎನರ್ಜಿ ಸಿಗುತ್ತೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎನರ್ಜಿ ಅಂದ್ರೆ ಏನು? ಹೀಟ್ ಎನರ್ಜಿ ಅಥವಾ ಕೋಲ್ಡ್ ಎನರ್ಜಿ. ಇದರ ಬಗ್ಗೆ ಅವರು ಎಲ್ಲೂ ಮೆನ್ಷನ್ ಮಾಡೋದಿಲ್ಲ. ಆದ್ರೆ ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ, ಯೋಗದಲ್ಲಿ ಹೀಟ್ ಎನರ್ಜಿ, ಕೋಲ್ಡ್ ಎನರ್ಜಿ ಬಗ್ಗೆ ಬಹಳ ಹೇಳ್ತಾರೆ. ಇದು ಲಾಜಿಕಲಿ ಸಾಮಾನ್ಯ ಜನರಿಗೂ ಗೊತ್ತು. ಈಗ ಸಾಮಾನ್ಯ ಮಾತಾಡ್ಬೇಕಾದ್ರೆ ಜನರು ನನಗೆ ಈ ಆಹಾರ ವಸ್ತು ತಿಂದ್ರೆ ಉಷ್ಣ ಆಯ್ತು ತುಂಬಾ, ಅಥವಾ ಈ ಆಹಾರ ವಸ್ತುವನ್ನ ತಿಂದ್ರೆ ನನಗೆ ತುಂಬಾ ಶೀತ ಆಯ್ತು, ಕೋಲ್ಡ್ ಆಯ್ತು ಅಂತ ಹೇಳ್ತಾರೆ. ಇದು ಹಿಂದಿನ ಕಾಲದವರು ಸುಮ್ಮನೆ ಹೇಳ್ತಾ ಇರಲಿಲ್ಲ, ಇದಕ್ಕೊಂದು ಅರ್ಥ ಇರ್ತಿತ್ತು. ನಿಜವಾಗಿ ಆಹಾರ ವಸ್ತು ಕೆಲವು ತಿಂದ್ರೆ ನಮ್ಗೆ ಉಷ್ಣ ಆಗುತ್ತೆ, ಕೆಲವು ತಿಂದ್ರೆ ಶೀತ ಆಗುತ್ತೆ. ಆದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ರಿಗೂ ಒಂದು ಆಹಾರ ವಸ್ತು ಉಷ್ಣನೇ ಆಗ್ಬೇಕಂತಿಲ್ಲ, ಎಲ್ರಿಗೂ ಒಂದು ಆಹಾರ ವಸ್ತು ಕೋಲ್ಡ್ ಆಗ್ಬೇಕಂತಿಲ್ಲ. ಈಗ ಎ ಅನ್ನುವಂತ ವ್ಯಕ್ತಿ ಒಂದು ಆಹಾರ ವಸ್ತುವನ್ನ ತಗೊಂಡ್ರೆ ಆ ವ್ಯಕ್ತಿಗೆ ಅದರಿಂದ ಹೀಟ್ ಆಗ್ಬೋದು. ಆದ್ರೆ ಬಿ ಅನ್ನುವ ವ್ಯಕ್ತಿಗೆ ನೀವು ಅದೇ ಆಹಾರವನ್ನು ಕೊಟ್ರೆ ಆ ವ್ಯಕ್ತಿಗೆ ಆಹಾರ ಶೀತ ಅಥವಾ ಕೋಲ್ಡ್ ಆಗ್ಬೋದು. ಸೊ ಆ ರೀತಿ ತುಂಬಾ ವ್ಯತ್ಯಾಸ ಆಗ್ತಾ ಇರುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ. ಅದರಿಂದಾಗಿ ನೀವು ಎಲ್ಲರೂ ಶುಗರ್ ಇರುವವರಿಗೆ ಗೋಧಿ ತುಂಬಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದೆ, ನಿಧಾನವಾಗಿ ಜೀರ್ಣ ಆಗುತ್ತೆ, ನಿಧಾನವಾಗಿ ಗ್ಲೂಕೋಸ್ ಅನ್ನ ಹೆಚ್ಚು ಮಾಡುತ್ತೆ ರಕ್ತದಲ್ಲಿ. ಇದನ್ನ ಸೇವಿಸಿ. ಅಕ್ಕಿ ಸ್ವಲ್ಪ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಅಲ್ಲ. ಆಕ್ಚುಲಿ ಅಕ್ಕಿಯು ಹೋಲ್ ಗ್ರೇನ್ಸ್ ಅಂದ್ರೆ ದವಸ ಧಾನ್ಯಗಳಿಗೆ ಕ್ಯಾಟಗರಿಯಲ್ಲಿ ಬರುವಂತ ಒಂದು ಆಹಾರ ವಸ್ತು. ಅದರಿಂದಾಗಿ ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟೇ ಟೆಕ್ನಿಕಲಿ. ಆದ್ರೆ ಅದನ್ನ ಸಿಂಪಲ್ ಅಂತ ತುಂಬಾ ಬಹಳ ಡೈಟಿಷಿಯನ್ಸ್ಗಳು ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಅದು ಜೀರ್ಣ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಲಭವಾಗಿದೆ ಅಂತ ಅದನ್ನ ಸಿಂಪಲ್ ಆಗಿ ಹೇಳ್ತಾರೆ. ಅದೇ ರೀತಿ ಅಕ್ಕಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನುವಂಥದ್ದು ತುಂಬಾ ಹೈ ಇದೆ. ಗೋಧಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಕ್ಕಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಆದ್ರಿಂದ ಅಕ್ಕಿಯನ್ನ ಬಿಟ್ಟು ಗೋಧಿಯನ್ನ ಸೇವಿಸಿ ಅಂತ ಹೇಳ್ತಾರೆ. ಇದು ಒಂದು ಕಾನ್ಸೆಪ್ಟ್ ತುಂಬಾ ತಪ್ಪಾಗಿದೆ. ಇದನ್ನು ಜನರಲ್ ಮಾಡ್ಲಿಕ್ಕೆ ನೀವು ಆಗಲ್ಲ. ನಾನು ಈಗಾಗಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಎ ಅನ್ನುವ ವ್ಯಕ್ತಿಗೆ ಒಂದು ಆಹಾರ ಪದಾರ್ಥ ಹೀಟ್ ಆದ್ರೆ ಬಿ ಅನ್ನುವ ವ್ಯಕ್ತಿಗೆ ಅದೇ ಆಹಾರ ಪದಾರ್ಥ ಕೋಲ್ಡ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಮಾಡರ್ನ್ ನ್ಯೂಟ್ರಿಷನ್ ಅಥವಾ ಡಯಟ್ ಈ ಎನರ್ಜಿ ಬಗ್ಗೆ, ಹೀಟ್ ಅಥವಾ ಕೋಲ್ಡ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಲ್ಲ. ಆದ್ರಿಂದಾಗಿ ಅದು ಇನ್ಕಂಪ್ಲೀಟ್ ಆಗಿದೆ. ಸೊ ನೀವು ಕಂಪ್ಲೀಟ್ ಸೈನ್ಸ್ ಅನ್ನ ಯೂಸ್ ಮಾಡ್ಬೇಕು ಹೇಳಿದ್ರೆ ನೀವು ಮಾಸ್ ಜೊತೆಗೆ ಎನರ್ಜಿಯ ಬಗ್ಗೆನೂ ಥಿಂಕ್ ಮಾಡಿ ಆ ಪ್ರಕಾರ ನೀವು ಡಯಟ್ ಅನ್ನ ಹೇಳ್ಬೇಕಾಗುತ್ತೆ, ಯಾವುದೇ ರೋಗಿ ಅಥವಾ ಯಾವುದೇ ವ್ಯಕ್ತಿಗೆ ಹೇಳ್ಬೇಕಾದ್ರೆ. ಮಾಸ್ ಅಂದ್ರೆ ಏನು? ಅದೇ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಇದೆಯಲ್ಲ, ಇದು ಮಾಸ್. ಆದ್ರೆ ಎನರ್ಜಿ ಏನಿರುತ್ತೆ, ಹೀಟ್ ಅಥವಾ ಕೋಲ್ಡ್, ಅದೇ ಪಂಚಮಹಾಭೂತದಿಂದ ಉತ್ಪತ್ತಿ ಆದಂತ ಎನರ್ಜಿ. ಸೊ ನೀವು ಮಾಡರ್ನ್ ಡಯಟ್ ಏನ್ ಹೇಳ್ತಾರೆ ಅದನ್ನ, ಮತ್ತೆ ಆಯುರ್ವೇದ ಡಯಟ್ ಏನ್ ಹೇಳುತ್ತೆ ಎನರ್ಜಿಯ ಬಗ್ಗೆ, ಹೀಟ್ ಇರ್ಬೋದು, ಕೋಲ್ಡ್ ಇರ್ಬೋದು, ಎರಡನ್ನೂ ಕಂಬೈನ್ ಮಾಡಿ ನೀವು ಲಾಜಿಕಲಿ ಡಯಟ್ ಅನ್ನ ಪ್ಲಾನ್ ಮಾಡಿದ್ರೆ ಅಥವಾ ಹೇಳಿದ್ರೆ ಅದು ಸಕ್ಸಸ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಾನು ಮಾಡರ್ನ್ ಡಯಟ್ ಎಲ್ಲ ಸರಿ ಇಲ್ಲ ಅಥವಾ ಅವ್ರು ಹೇಳುದೇನು ಕರೆಕ್ಟ್ ಆಗಿಲ್ಲ, ತಪ್ಪಾಗಿದೆ ಅಂತ ಹೇಳ್ತಾ ಇಲ್ಲ. ಅವರು ಸರಿ ಇದ್ದಾರೆ, ಬಟ್ ಅದು ಇನ್ಕಂಪ್ಲೀಟ್ ಇದೆ. ಎನರ್ಜಿಯ ಬಗ್ಗೆ ಎಲ್ಲೂ ಅಲ್ಲಿ ಮೆನ್ಷನ್ ಇಲ್ಲ. ಎನರ್ಜಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೀವು ಒಂದು ಡಯಟ್ ಅನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ. ಸೊ ಈಗಾಗಲೇ ನಾನು ಹೇಳಿದೆ, ಜನರಲೈಸ್ ಮಾಡಬಾರ್ದು ಡಯಟ್ ಅನ್ನ ಅಂತ. ಸೊ ಶುಗರ್ ಇರುವ ವ್ಯಕ್ತಿಗೆ ಎಲ್ರಿಗೂ ಇವಾಗ ಗೋಧಿಯನ್ನ ತಿಂದ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ಇಲ್ಲ. ಎಷ್ಟು ಉದಾಹರಣೆಗಳಿದೆ, ಗೋಧಿಯನ್ನು ತಿಂದು ಶುಗರ್ ಕಂಟ್ರೋಲ್ ಆಗೋದು ಬಿಟ್ಟು ತುಂಬಾ ಜಾಸ್ತಿನೇ ಆಗಿದೆ. ಅಥವಾ ಶುಗರ್ ಕಂಟ್ರೋಲ್ ಅಲ್ಲಿದೆ ಬಟ್ ಕ್ಯೂರ್ ಆಗ್ತಿಲ್ಲ, ಮೇಂಟೈನ್ ಆಗ್ತಾ ಇದೆ, ಶುಗರ್ ಕಡಿಮೆ ಆಗ್ತಾ ಇಲ್ಲ. ಈ ರೀತಿನೂ ಬಹಳಷ್ಟು ಜನರಲ್ಲಿ ಆಗಿದೆ. ಗೋಧಿಯನ್ನ ತಿಂದು ಶುಗರ್ ವಾಸಿ ಆಗ್ತಾ ಇದ್ರೆ ಇವತ್ತೆಲ್ಲರೂ ಗೋಧಿಯನ್ನ ಸೇವಿಸಿ ಶುಗರ್ ಅನ್ನೋದೇ ಮಾಯ ಆಗ್ಬೇಕಿತ್ತು. ಆದ್ರೆ ದಿನೇ ದಿನೇ ಶುಗರ್ನ ಡಯಾಬಿಟೀಸ್ನ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ವಿನ ಕಡಿಮೆ ಅಂತೂ ಆಗ್ತಾ ಇಲ್ಲ. ಭಾರತವನ್ನು ಈಗಾಗಲೇ ವಿಶ್ವದ ಡಯಾಬಿಟಿಕ್ ಕ್ಯಾಪಿಟಲ್ ಅಂತಾನು ಹೇಳಿಬಿಟ್ಟಿದ್ದಾರೆ. ಯಾಕಂದ್ರೆ ಶುಗರ್ ಅನ್ನುವಂಥದ್ದು ಮನೆ ಮಾತಾಗಿರುವ ಕಾಯಿಲೆಯಾಗಿ ಬಿಟ್ಟಿದೆ. ಪ್ರತಿ ಮನೆಯಲ್ಲಿಯೂ 35ರಿಂದ 40 ವರ್ಷದ ಮಧ್ಯೆ ಜನರಿದ್ರೆ ಅವರಿಗೆ ಶುಗರ್ ಇರುವುದು ತುಂಬಾ ಚಾನ್ಸಸ್ ಕಾಣ್ತಾ ಇದೆ. ಅಟ್ಲೀಸ್ಟ್ ರಿಪೋರ್ಟ್ ನೋಡಿದಾಗ ಪ್ರೀ ಡಯಾಬಿಟಿಕ್ ಆದ್ರೂ ಇದ್ದೇ ಇರ್ತಾರೆ ಅವರು, ಅಂತ ಸ್ಥಿತಿ ಬಂದಿದೆ. ಅದರಲ್ಲೂ ಹಳ್ಳಿ ಅಥವಾ ಸಿಟಿಯಲ್ಲಿ ತುಂಬಾ ಜಾಸ್ತಿ ಅಂತಾನೂ ಇಲ್ಲ, ಈಕ್ವಲ್ ಆಗಿ ನೀವು ನೋಡ್ಬೋದು. ಹಳ್ಳಿಯಲ್ಲೂ ಶುಗರ್ ಡಯಾಬಿಟೀಸ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಪೇಟೆಯಲ್ಲಿಯೂ ಸಿಟಿಯಲ್ಲಿಯೂ ಅದೇ ರೀತಿ ಜಾಸ್ತಿ ಪ್ರಮಾಣ ಕಾಣ್ತಾ ಇದೆ. ಆದ್ರಿಂದಾಗಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ಕೇವಲ ಸಿಟಿಯ ಜನರು ಮಾತ್ರ ಸರಿಯಾಗಿಲ್ಲ ಅಂತ ನಾವು ಹೇಳಿಕ್ಕಾಗಲ್ಲ. ಹಳ್ಳಿಯಲ್ಲಿಯೂ ಬಹಳಷ್ಟು ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗ್ತಾ ಇದೆ. ಅವರಲ್ಲೂ ಮಾಡಿಫಿಕೇಶನ್ ಮಾಡುವ ಅವಶ್ಯಕತೆ ತುಂಬಾ ಕಾಣ್ತಾ ಇದೆ.
ಸೊ ನಾವು ಗೋಧಿಯ ಬಗ್ಗೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಶುಗರ್ ಇರುವವರು ನೀವು ಚಿಕ್ಕಂದಿನಿಂದ ಅಕ್ಕಿಯನ್ನು ಅಥವಾ ಅನ್ನವನ್ನು ಊಟ ಮಾಡ್ತಾ ಬಂದು ಅಭ್ಯಾಸ ಇದ್ರೆ ಅದನ್ನು ರಿಪ್ಲೇಸ್ ಮಾಡಿ ಗೋಧಿಯನ್ನು ಸೇವಿಸುವುದು ಅವಶ್ಯಕತೆ ಇಲ್ಲ, ಮತ್ತು ಅದೊಂದು ಸರಿಯಾದ ಮೆಥಡ್ ಅಲ್ಲ. ನಿಮ್ಮ ಜೀರ್ಣಶಕ್ತಿ ಎಷ್ಟಿದೆ ಅಂತ ಫಸ್ಟ್ ಆಲೋಚನೆ ಮಾಡ್ಕೊಳ್ಳಿ, ಅಥವಾ ಒಂದೆರಡು ದಿನ ಗೋಧಿಯನ್ನು ಉಪಯೋಗಿಸಿ ನೋಡಿ. ಗೋಧಿಯನ್ನು ಉಪಯೋಗಿಸಿ ನಿಮಗೆ ಜಾಸ್ತಿ ಅಜೀರ್ಣದ ಸಮಸ್ಯೆ ಆಗ್ತಾ ಇದೆ, ಅಥವಾ ಫ್ಲಾಟುಲೆನ್ಸ್ ಇರ್ಬೋದು. ಫ್ಲಾಟುಲೆನ್ಸ್ ಅಂದರೆ ಹೊಟ್ಟೆ ಉಬ್ಬರಿಸುವುದು, ಅಜೀರ್ಣದ ಸಮಸ್ಯೆ, ತುಂಬ ಗ್ಯಾಸ್ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಇಂಥ ಸಮಸ್ಯೆ ಕಂಡು ಬಂದರೆ ಗೋಧಿಯನ್ನು ಸ್ಟಾಪ್ ಮಾಡಿ ಅಕ್ಕಿಯನ್ನು ನೀವು ಏನು ಬಾಲ್ಯದಿಂದ ತಿಂತಾ ಬರ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ. ಇನ್ನೊಂದು ವಿಷಯ ಇದರಲ್ಲಿ ಏನು ಹೇಳಿದರೆ, ಇವಾಗ ಹೆಚ್ಚಾಗಿ ಡಯಾಬಿಟಿಸ್ ಕಾಣಿಸಿಕೊಳ್ಳುವಂಥದ್ದು 35-40 ಪ್ರಾಯದ ಮೇಲೆ. ಸೊ ಈ ಪ್ರಾಯದ ಮೇಲೆ ನೀವು ಯಾವುದೇ ಒಂದು ಹೊಸ ವಸ್ತುವನ್ನು, ಹೊಸ ಡಯಟನ್ನು ಇಂಟ್ರೊಡ್ಯೂಸ್ ಮಾಡಿದರೆ ದೇಹ ಅದಕ್ಕೆ ಒಗ್ಗಿಕೊಳ್ಳುವುದು ಬಹಳ ಕಷ್ಟ ಆಗಿರುತ್ತೆ. ನೀವೇ ಈಗ ನೋಡಿರ್ಬೋದು, ಯುವ ಜನತೆಯಲ್ಲಿ ಅಥವಾ ಯುವಕರಲ್ಲಿ ನೀವು ಯಾವುದೇ ಹೊಸ ಆಹಾರವನ್ನು ಕೊಟ್ಟರೆ ಅವರಿಗೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ ಜೀರ್ಣ ಮಾಡ್ಕೊಳ್ಳಿಕ್ಕೆ. ಯಂಗ್ ಇರ್ತಾರೆ, ಅವರ ಮೆಟಬಾಲಿಸಮ್ ಅಥವಾ ಜೀರ್ಣಕ್ರಿಯೆ ಏನು ಹೇಳ್ತೇವೆ, ಮೆಟಬಾಲಿಕ್ ಫೈರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಅವ್ರು ಯಾವುದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸುಲಭವಾಗಿ ಆಗುತ್ತೆ. ಬಟ್ 35-40 ವರ್ಷದ ಮೇಲೆ ಸಾಧಾರಣ ನಿಮ್ಮ ಜಠರಾಗ್ನಿ ಅಥವಾ ಮೆಟಬಾಲಿಕ್ ಫೈರ್ ಕಡಿಮೆ ಆಗ್ತಾ ಹೋಗ್ತಾ ಬರುತ್ತೆ. ಸೊ ಆದ್ರಿಂದಾಗಿ ಈ ಏಜಲ್ಲಿ ನೀವು ಹೊಸ ಯಾವುದೇ ಒಂದು ಡಯಟನ್ನು ಇಂಟ್ರೊಡ್ಯೂಸ್ ಮಾಡಿದರೆ, ಆಹಾರವನ್ನು ತಗೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ ವಿನಃ ಇದರಿಂದ ನಿಮಗೆ ಬಹಳ ಲಾಭ ಅಂತ ಯಾರಿಗೂ ಆಗಲ್ಲ. ಆದ್ದರಿಂದಾಗಿ ಗೋಧಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದೆ, ಮತ್ತು ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಅಕ್ಕಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಆದ್ದರಿಂದಾಗಿ ಶುಗರ್ ಬಂದಿದೆ, ಡಯಾಬಿಟಿಸ್ ಬಂದಿದೆ ನನಗೆ, ಇವತ್ತಿನ ನಾನು ಅಕ್ಕಿಯನ್ನು ಬಿಟ್ಟು ಗೋಧಿಯನ್ನು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇಂಥ ಒಂದು ಮೆಥಡನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ಫಸ್ಟಿಗೆ ನೀವು ಯೋಚನೆ ಮಾಡಿ ನಿಮ್ಮ ಜೀರ್ಣಶಕ್ತಿ ಹೇಗಿದೆ, ನೀವು ದೈನಂದಿನ ಆಹಾರವನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸರಿಯಾಗಿ ಆಗ್ತಾ ಇದೆಯಾ, ಅಥವಾ ನಿಮಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆ ತುಂಬ ಕಾಣಿಸ್ಕೊಳ್ತಾ ಇದೆಯಾ. ಅಂಥವರು ನೀವು ಆದಷ್ಟು ಡಯಾಬಿಟಿಕ್ ಇರುವವರು ಗೋಧಿಯನ್ನು ಉಪಯೋಗಿಸಬೇಡಿ, ಮತ್ತು ನಿಮ್ಮ ದೈನಂದಿನ ಆಹಾರದಲ್ಲಿಯೇ ನೀವು ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ಕೊಳ್ಳಿ. ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಹೇಳಿದರೆ, ಗೋಧಿ ತುಂಬ ಗುರು ಅಂದರೆ ತುಂಬ ಹೆವಿ ಆಹಾರ ವಸ್ತು, ಸ್ನಿಗ್ಧವಾಗಿರುತ್ತೆ. ಸ್ನಿಗ್ಧ ಅಂದರೆ ತುಂಬ ಸ್ಲೈಮಿ, ಒಂದು ರೀತಿಯ ಆಯಿಲಿ ಟೆಕ್ಸ್ಚರ್ ಅದರಲ್ಲಿರುತ್ತೆ, ಮತ್ತು ಜೀರ್ಣ ಆದಮೇಲೆ ಅದು ಕಫವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಕಫದೋಷದ ಇಂಬ್ಯಾಲೆನ್ಸಿಂದ ಹೆಚ್ಚಾಗಿ ಶುಗರ್ ಕಾಣಿಸ್ಕೊಳ್ಳುತ್ತೆ ಜನರಲ್ಲಿ. ಆದ್ದರಿಂದ ಗೋಧಿ ಕಫವನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ ಜೀರ್ಣ ಆದಮೇಲೆ. ಈ ಕಫಕರವಾದ ಆಹಾರ ಪದಾರ್ಥ ನೀವು ತಿಂದಷ್ಟು ಇನ್ನೂ ನಿಮಗೆ ಡಯಾಬಿಟೀಸ್ ಅಥವಾ ಶುಗರ್ ಜಾಸ್ತಿ ಆಗುತ್ತೆ. ಸೊ ಇದರಲ್ಲೂ ನೀವು ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಶುಗರ್ ಎಲ್ರಿಗೂ ಕಫ ಜಾಸ್ತಿ ಆಗಿನೇ ಬರಬೇಕು, ಕಫ ಇಂಬ್ಯಾಲೆನ್ಸ್ ಇಂದಾನೆ ಬರಬೇಕಂತ ಇಲ್ಲ. ವಾತಪಿತ್ತ ಇಂಬ್ಯಾಲೆನ್ಸ್ ಇಂದನೂ, ವಾತ ಕಫ ದೋಷದ ಇಂಬ್ಯಾಲೆನ್ಸ್ ಅನ್ನು, ಬೇರೆ ಬೇರೆ ದೋಷ ಪ್ರಿಡಾಮಿನೆನ್ಸ್ ಇಂದ ಬೇರೆ ಬೇರೆ ವೆರೈಟಿಯ ಡಯಾಬಿಟೀಸ್ ಶುಗರ್ ಇರುತ್ತೆ. ಎಲ್ಲ ಡಯಾಬಿಟಿಕ್ ಇರುವವರು ಒಂದೇ ರೀತಿಯ ಸಮಸ್ಯೆಯಿಂದ ಬಳಲ್ತಿರ್ತಾರಂತ ನಾವು ಹೇಳಲಿಕ್ಕಾಗಲ್ಲ. ನಿಮಗೆ ರಿಪೋರ್ಟಲ್ಲಿ ಶುಗರ್ ಹೆಚ್ಚು ಕಾಣಿಸ್ತಾ ಇರ್ಬೋದು, ಬಟ್ ಎ ಅನ್ನುವ ವ್ಯಕ್ತಿಯ ಶುಗರ್ ಬಿ ಅನ್ನುವ ವ್ಯಕ್ತಿಯ ಶುಗರ್ಗಿಂತ ಬಹಳ ಡಿಫ್ರೆಂಟ್ ಆಗಿರ್ಬೋದು. ಆದ್ರಿಂದ ಆಹಾರ ವಸ್ತುವನ್ನು ನೀವು ತಗೊಳ್ಬೇಕಾದ್ರೆ ಬಹಳ ಯೋಚಿಸಿ, ಮತ್ತು ಎನರ್ಜಿ, ನಾನು ಏನು ಹೇಳಿದೆ ಈ ದೋಷದ ಪ್ರಕಾರ ಅಥವಾ ಎನರ್ಜಿಯ ಪ್ರಕಾರ ನಿಮಗೆ ಯಾವುದು ಜಾಸ್ತಿ ಇದೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಫುಡ್ಡಲ್ಲಿ ಚೇಂಜಸನ್ನು ಮಾಡ್ಕೊಳ್ಬೇಕು. ಇನ್ನೊಂದು ಕಾರಣ ಏನಂದರೆ, ನಾನು ಯಾಕೆ ಗೋಧಿಯನ್ನು ರೆಕಮೆಂಡ್ ಮಾಡಲ್ಲ ಹೆಚ್ಚಾಗಿ, ಡಯಾಬಿಟೀಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಕಾಯಿಲೆ ಇರ್ಬೋದು, ಕಾಯಿಲೆಯಲ್ಲಿ ಯಾವತ್ತು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಂತ ಒಂದು ಕಂಡೀಷನ್ ಆಗಿರುತ್ತೆ. ಇನ್ಫ್ಲಮೇಷನ್ ಅಂದರೆ ಉರಿಯೂತ, ಅಥವಾ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ನಂಜಾಗಿರುತ್ತಂತ ಹೇಳ್ತಾರೆ. ಸೊ ಈ ಕಂಡೀಷನಲ್ಲಿ ಜಾಸ್ತಿಯಾಗಿ ಜನರ ಜಠರ ಆಗ್ನಿ ಇರ್ಬೋದು, ಮೆಟಬಾಲಿಸಮ್ ಏನಿರುತ್ತೆ ಅದು ತುಂಬ ಇನ್ಕರೆಕ್ಟ್ ಆಗಿ ಅಥವಾ ಡಿಸ್ಫಂಕ್ಷನ್ ಆಗಿರುತ್ತೆ, ಏರುಪೇರಾಗಿರುತ್ತೆ ಮೆಟಬಾಲಿಸಮ್. ಆದ್ರಿಂದಾಗಿ ಅಂಥ ಸಮಯದಲ್ಲಿ ನೀವು ಹೊಸ ಆಹಾರ ಪದಾರ್ಥವನ್ನು ಇನ್ಕ್ಲೂಡ್ ಮಾಡಿದರೆ, ಅಥವಾ ತುಂಬ ಕಷ್ಟವಾಗಿ ಜೀರ್ಣವಾಗುವಂಥ ಆಹಾರ ಪದಾರ್ಥವನ್ನು ಇನ್ಕ್ಲೂಡ್ ಮಾಡಿದರೆ ಇನ್ಫ್ಲಮೇಷನ್ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಮ ರೋಗ ಉಲ್ಬಣವಾಗುವ ಸಾಧ್ಯತೆಗಳು ಬಹಳಷ್ಟಿರುತ್ತೆ. ಇನ್ನು ಗೋಧಿಯಲ್ಲಿ ಗ್ಲೂಟೆನ್ ಅನ್ನುವಂಥ ಒಂದು ಅಂಶ ಅಥವಾ ಪ್ರೋಟೀನ್ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇತ್ತೀಚೆಗೆ ಈ ಗ್ಲೂಟೆನ್ ಅನ್ನುವ ಅಂಶದ ಬಗ್ಗೆ ತುಂಬ ರಿಸರ್ಚ್ ಅಥವಾ ಅನ್ವೇಷಣೆ ಮಾಡ್ತಾ ಇದ್ದಾರೆ. ಸೊ ಇದರ ಪ್ರಕಾರ ಏನಂದ್ರೆ, ಈ ಗ್ಲೂಟೆನ್ ಅಂಶ ನಮ್ಮ ಮಾನವ ದೇಹದಲ್ಲಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟಕರ. ಆದ್ರಿಂದಾಗಿ
ಈ ಗ್ಲೂಟೆನ್ ಅನ್ನುವಂಥ ಅಂಶ ಹೊಂದಿರುವ ಆಹಾರ ವಸ್ತುಗಳನ್ನು ಬಹಳಷ್ಟು ಜನರಿಗೆ ತಿಂದರೆ ಎಲರ್ಜಿ ಉಂಟಾಗುತ್ತೆ. ಎಲರ್ಜಿ ಅಂದರೆ ನಿಮಗೆ ಸ್ಕಿನ್ ಎಲರ್ಜಿ ಅಂತ ಅಲ್ಲ, ನಿಮ್ಮ ಹೊಟ್ಟೆಯಲ್ಲಿ ಅಥವಾ ದೇಹದಲ್ಲಿ ಎಲರ್ಜಿ ಉಂಟಾಗುತ್ತೆ ಅಂತ. ಹೊಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಲಕ್ಷಣಗಳು ಕಂಡುಬರುತ್ತೆ. ಅಂದರೆ ಅಜೀರ್ಣ ಆಗುವಂಥದ್ದು ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗುವಂತೆ, ಪ್ರತಿ ಸಲ ಅಂತ ಆಹಾರ ಪದಾರ್ಥ ಸೇವಿಸಿದರೆ ಗ್ಯಾಸ್ಟ್ರಿಕ್ ಆಗಿ ಆಗುವಂಥದ್ದು, ತುಂಬ ಹೊಟ್ಟೆ ನೋವು ಆಗುವಂಥದ್ದು, ಡಯರಿಯಾ ಅಂದರೆ ಲೂಸ್ ಮೋಷನ್ ಆಗುವಂಥದ್ದು, ಅಥವಾ ವಾಂತಿ ಬರುವ ರೀತಿ ಆಗುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಕಂಡುಬರುತ್ತೆ. ಸೊ ಈ ಗ್ಲೂಟೆನ್ ಅಂಶ ಯಾವ ಆಹಾರ ಪದಾರ್ಥದಲ್ಲಿ ಇರುತ್ತೆ ಅಂದರೆ, ಒಂದು ಮೇನ್ ಗೋಧಿಯಲ್ಲಿಯೂ ಈಗ ಕಂಡು ಬರ್ತಾ ಇರುವಂಥ ಗೋಧಿ ತಳಿಯಲ್ಲಿ. ಸೊ ಗೋಧಿ ತಳಿ ಮುಂಚೆ ನಮ್ಮ ಆನ್ಸೆಸ್ಟರ್ಸ್ ಅಂದರೆ ಪೂರ್ವಜರು ಏನು ಉಪಯೋಗ ಮಾಡ್ತಿದ್ರು ಆ ಗೋಧಿ ತಳಿಗೂ ಈಗ ನಾವು ಉಪಯೋಗಿಸುವ ಗೋಧಿ ತಳಿಗೂ ಬಹಳಷ್ಟು ಅಂತರ ಇದೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಸೊ 2000 ಇಸ್ವಿಯಲ್ಲಿ ಅಥವಾ 2000 ಇಸ್ವಿಯ ಮುಂದೆ ಗ್ರೀನ್ ರಿವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಅಂತ ಏನು ಆಯಿತು, ಆ ಸಮಯದಲ್ಲಿ ಗೋಧಿಯ ತಳಿಯನ್ನು ಬಹಳಷ್ಟು ಹೈಬ್ರಿಡ್ ಮಾಡಿದ್ರು. ಅಂದರೆ ಗೋಧಿ ಬೇಗ ಬೇಗ ಬೆಳಿಬೇಕು, ಜಾಸ್ತಿ ಇಂಥ ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡ್ ತಳಿಗಳನ್ನು ಮಾಡುವ ಉದ್ದೇಶ ಏನಿತ್ತಂದ್ರೆ ಗೋಧಿಯ ಫಲ ಅಥವಾ ಈಲ್ಡ್ ಏನಿದೆ ಅದು ಬಹಳ ಬೇಗ ಬರಬೇಕು. ಬಟ್ ಇದರ ಒಂದು ಸೈಡ್ ಎಫೆಕ್ಟ್ ಏನಾಯ್ತು ಅಂತ ಹೇಳಿದ್ರೆ, ಗ್ಲೂಟೆನ್ ಅನ್ನುವಂಥ ಅಂಶ ನಮ್ಮ ಜೆನೆಟಿಕಲಿ ಮಾಡಿಫೈಡ್ ಅಲ್ಲದ ತಳಿಗಳಿಗಿಂತ ಈ ತಳಿಗಳಲ್ಲಿ, ಹೈಬ್ರಿಡ್ ತಳಿಗಳಲ್ಲಿ ಬಹಳ ಪ್ರಮಾಣದಲ್ಲಿ ಕಂಡು ಬಂತು. ಅದರಿಂದಾಗಿ ಇಂತಹ ಗೋಧಿಯನ್ನು ಜನರು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಬಹಳಷ್ಟು ಹೊಟ್ಟೆಯ ಉದರ ಬಾಧೆಗಳು, ಸಮಸ್ಯೆಗಳು ಉಂಟಾದವು. ಗ್ಲೂಟೆನ್ ಅನ್ನುವಂಥ ಅಂಶ ಏನಿದೆ ಇದು ಆಕ್ಚುಲಿ ಡಯಾಬಿಟಿಸ್ ಇರೋರಿಗೆ ಒಳ್ಳೆಯದಲ್ಲ. ಈ ಗ್ಲೂಟೆನ್ ಅಂಶ ಯಾವಾಗ ನಮ್ಮ ದೇಹಕ್ಕೆ ಅಲರ್ಜಿ ಆಗಿರುತ್ತೋ ಅಥವಾ ಇದು ನಮಗೆ ಒಗ್ಗಿಕೊಳ್ಳುವುದಿಲ್ವ ಆವಾಗ ಇದು ನಂಜು ಅಥವಾ ಉರಿಯೂತ, ಇನ್ಫ್ಲಮೇಷನ್ ಅನ್ನ ಮಾಡುತ್ತೆ ದೇಹದಲ್ಲಿ. ಈ ಗ್ಲೂಟೆನ್ಗೆ ಎಲರ್ಜಿ ಎಲ್ರಿಗೂ ಇರುತ್ತೆ ಅಂತ ಇಲ್ಲ, ಆದರೆ ರಿಸರ್ಚ್ ಹೇಳುತ್ತೆ ಬಹಳಷ್ಟು ಜನರಿಗೆ, ಸಾಧಾರಣ 98% ಭಾರತೀಯರಿಗೆ ಈ ಗ್ಲೂಟೆನ್ ಇಂದ ಎಲರ್ಜಿ ಇದೆ. ಮತ್ತು ಸಣ್ಣ ಪ್ರಮಾಣದಲ್ಲಿ, ತುಂಬ ಬಹಳ ಜಾಸ್ತಿ ಪ್ರಮಾಣ ಅಂತ ಅಲ್ಲ, ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಲೂಸ್ ಮೋಷನ್ ಆಗುವಂಥದ್ದು ಕಂಡು ಬರುತ್ತೆ ಯಾವಾಗ ಇಂತಹ ಗ್ಲೂಟೆನ್ ಅಂಶ ಇರುವ ಆಹಾರ ಪದಾರ್ಥವನ್ನ ತಗೊಂಡ್ರೆ. ಗೋಧಿ ಒಂದು ಅಂತ ಆಹಾರ ಪದಾರ್ಥ ಆದ್ರೆ, ಇನ್ನು ಬೇರೆ ಹೇಳಿದ್ರೆ ಓಟ್ಸ್, ಬಾರ್ಲಿ, ಇದರಲ್ಲೆಲ್ಲಾನು ಗ್ಲೂಟೆನ್ ಅನ್ನುವಂಥ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಗ್ಲೂಟೆನ್ ಅಲರ್ಜಿಯಲ್ಲಿಯೂ 2 ವಿಧದ್ದಿದೆ. ಒಂದು ಸಿಲಿಯಾಕ್ ಡಿಸೀಸ್, ಇನ್ನೊಂದು ನಾನ್ ಸಿಲಿಯಾಕ್ ಗ್ಲೂಟೆನ್ ಸೆನ್ಸಿಟಿವಿಟಿ ಅಂತ. ಸಿಲಿಯಾಕ್ ಡಿಸೀಸ್ ಅಂದ್ರೆ ಇದು ಒಂದು ನಮ್ಮ ಚಿಕ್ಕ ಕರುಳಲ್ಲಿ ಉಂಟಾಗುವ ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಅಂದ್ರೆ ನಮ್ಮ ದೇಹದ ಜೀವಕೋಶಗಳ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಇದನ್ನ ಆಟೋ ಇಮ್ಯೂನ್ ಅಂತ ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ. ಸೊ ಈ ಕಂಡೀಷನ್ ಅಲ್ಲಿ ನಮ್ಮ ದೇಹದ ಜೀವಕೋಶಗಳೇ ನಮ್ಮ ಸಣ್ಣ ಕರುಳಿನ ಜೀವಕೋಶಗಳನ್ನ ಅಟ್ಯಾಕ್ ಮಾಡಿ ಅದಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಇದಕ್ಕೆ ಕಾರಣ ಏನು? ಆ ಗ್ಲೂಟೆನ್ ಅನ್ನುವಂಥ ಅಂಶ. ಈ ಸಿಲಿಯಾಕ್ ಡಿಸೀಸ್ ಇರುವವರಿಗೆ ಏನಾಗುತ್ತೆ ಅಂದ್ರೆ, ಗ್ಲೂಟೆನ್ ಇರುವ ಅಂಶವನ್ನು ಸೇವಿಸಿದ್ರೆ ಆ ಅಂಶ ನಮ್ಮ ದೇಹವನ್ನು ಫಾರಿನ್ ಆಬ್ಜೆಕ್ಟ್ ಅಥವಾ ಹೊರಗಿನಿಂದ ಬಂದಿರುವಂತ ಆಹಾರ ಪದಾರ್ಥ ಇದು ನಮ್ಮ ದೇಹಕ್ಕೆ ಹಾನಿ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಅದರ ವಿರುದ್ಧ ಹೋರಾಡುತ್ತೆ. ಆದ್ರೆ ಹೋರಾಡ್ತಾ ಆ ಗ್ಲೂಟೆನ್ ಜೊತೆಗೆ ಸ್ವಂತದ ಜೀವಕೋಶಗಳು ಅಂದ್ರೆ ಆ ಸಣ್ಣ ಕರುಳಿನಲ್ಲಿರುವ ತನ್ನದೇ ಆದಂತ ಜೀವಕೋಶಗಳಿಗೆ ಹಾನಿಯನ್ನು ಉಂಟು ಮಾಡಿ ಸಣ್ಣ ಕರುಳಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ಈ ಡಿಸೀಸ್ ಅನ್ನ ಈ ಕಾಯಿಲೆಯನ್ನ ಸಿಲಿಯಾಕ್ ಡಿಸೀಸ್ ಅಂತ ಹೇಳ್ತಾರೆ. ಇದು ಕೆಲವು ಜನರಿಗೆ ಕಂಡು ಬಂದ್ರೆ, ಇನ್ನು ಬಹಳಷ್ಟು ಜನರಿಗೆ 95 to 98% ಅಂತ ಹೇಳ್ಬೋದು. ಸೊ ಇಂಥ ಜನರಲ್ಲಿ ಹೆಚ್ಚು ನಾನ್ ಸಿಲಿಯಾಕ್ ಗ್ಲೂಟೆನ್ ಸೆನ್ಸಿಟಿವಿಟಿ ಕಂಡು ಬರುತ್ತೆ. ನಾನ್ ಸಿಲಿಯಾಕ್ ಅಂದ್ರೆ ಅವರಿಗೆ ಸಣ್ಣ ಕರುಳಿನ ಯಾವುದೇ ಆಟೋ ಇಮ್ಯೂನ್ ಕಾಯಿಲೆ ಡಿಸೀಸ್ ಇರುವುದಿಲ್ಲ, ಆದ್ರೆ ಗ್ಲೂಟೆನ್ ಅಂಶ ಅವರಿಗೆ ಹೊಟ್ಟೆಗೆ ಹೋದ ತಕ್ಷಣ ಇಂಥ ಸಿಂಪ್ಟಮ್ಸ್, ಸಿಲಿಯಾಕ್ ಡಿಸೀಸ್ ಲಕ್ಷಣಗಳು ಕಾಣಿಸುತ್ತೆ. ಹೊಟ್ಟೆ ನೋವು ಇರ್ಬೋದು, ಲೂಸ್ ಮೋಷನ್ ಇರ್ಬೋದು, ಹೊಟ್ಟೆಯಲ್ಲಿ ಗ್ಯಾಸ್ ಆಗುವಂತೆ ಅನ್ಸೋದು, ಇಂಥ ಲಕ್ಷಣಗಳು ಇವರಿಗೂ ಕಾಣಿಸುತ್ತೆ. ಬಟ್ ಇವರಿಗೆ ಸಿಲಿಯಾಕ್ ಡಿಸೀಸ್ ಅಂದ್ರೆ ಸಣ್ಣ ಕರುಳಿನ ಡಿಸೀಸ್ ಇರಲ್ಲ, ಬಟ್ ಗ್ಲೂಟೆನ್ಗೆ ಎಲರ್ಜಿ ಇರುತ್ತೆ, ಸೆನ್ಸಿಟಿವಿಟಿ ಇರುತ್ತೆ. ಸೊ ಇವೆಲ್ಲ ಅಂಶಗಳನ್ನು ನೀವು ಆಲೋಚಿಸಿದ್ರೆ ಗೋಧಿ ಬಹಳಷ್ಟು ಜನರಿಗೆ ಆಗಿ ಬರುವಂತ ಆಹಾರ ಅಲ್ಲ. ಯಾಕೆ ಆಗಿ ಬರುವುದಿಲ್ಲ? ತಳಿ ಬಹಳ ಚೇಂಜ್ ಆಗಿದೆ. ಜೆನೆಟಿಕಲಿ ಮಾಡಿಫೈಡ್ ಗೋಧಿಯನ್ನೇ ಹೆಚ್ಚಾಗಿ ಬೆಳೆಸ್ತಾ ಇದ್ದಾರೆ, ಉಪಯೋಗಿಸ್ತಿದ್ದಾರೆ. ಮತ್ತೆ ಜೆನೆಟಿಕಲಿ ಮಾಡಿಫೈಡ್ ಗೋಧಿ ತಳಿಗೂ ಹಿಂದಿನ ಗೋಧಿ ತಳಿಗೂ ವ್ಯತ್ಯಾಸ ಇದೆ.
ಅದರಿಂದಾಗಿ ಇದರ ಉಪಯೋಗದಿಂದ ತುಂಬ ಜನರಿಗೆ ಲಾಭ ಆಗೋದು ಬಿಟ್ಟು ಹಾನಿಯೇ ಆಗ್ತಾ ಇದೆ. ಇನ್ನು ಹಾಗಿದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಮೊದಲನೇದಾಗಿ ನೀವು ಡಯಾಬಿಟಿಕ್ ಇದ್ರೆ, ಶುಗರ್ ಕಾಯಿಲೆಯಿಂದ ಬಳಲ್ತಾ ಇದ್ರೆ, ನಿಮಗೆ ಡಯಟಿಷಿಯನ್ ಅಥವಾ ವೈದ್ಯರು ಅಕ್ಕಿಯನ್ನು ಬಿಡಿ, ಅಕ್ಕಿಯಲ್ಲಿ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಗೋಧಿಯಲ್ಲಿ ಕಡಿಮೆ ಇದೆ ಹೋಲಿಸಿದ್ರೆ, ಗೋಧಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದೆ, ಅಕ್ಕಿ ಸಿಂಪಲ್ ಆಗಿ ಜೀರ್ಣ ಆಗುತ್ತೆ, ಗ್ಲೂಕೋಸ್ ತುಂಬಾ ಜಾಸ್ತಿ ಮಾಡುತ್ತೆ, ಆದ್ರಿಂದಾಗಿ ಗೋಧಿಗೆ ಶಿಫ್ಟ್ ಆಗಿ ನೀವು ಅಕ್ಕಿಯನ್ನ ಬಿಡಿ ಅಂತ ಹೇಳ್ತಾ ಇದ್ರೆ ದಯವಿಟ್ಟು ಅದನ್ನು ಫಾಲೋ ಮಾಡಬೇಡಿ. ಚಿಕ್ಕಂದಿನಿಂದ ನೀವು ಯಾವ್ದು ಆಹಾರವನ್ನ ಸೇವಿಸ್ತಾ ಇರ್ತೀರಾ ಅದನ್ನೇ ಸೇವಿಸ್ತಾ ಬನ್ನಿ. ಗೋಧಿಯನ್ನ ಉಪಯೋಗಿಸಿ ನೋಡಿ, ಬೇಕಿದ್ರೆ ನಿಮ್ಗೆ ಸೂಟ್ ಆದ್ರೆ ಒಳ್ಳೇದು. ಆದ್ರೆ ನಾನು ಹೇಳೋ ಪ್ರಕಾರ ಹೆಚ್ಚಿನವರಿಗೆ 95% ಜನರಿಗೆ ಅದು ಸೂಟ್ ಆಗಲ್ಲ. ಅದರಿಂದಾಗಿ ಡಯಾಬಿಟಿಸ್ ಕ್ಯೂರ್ ಅಂತೂ ಖಂಡಿತ ಆಗಲ್ಲ. ಯಾಕಂದ್ರೆ ಯಾವುದೇ ಆಹಾರ ವಸ್ತು ತಿಂದ ಕೂಡಲೇ ನಿಮ್ಗೆ ಕಾಯಿಲೆ ಗುಣ ಆಗ್ತಾ ಇದ್ರೆ, ಡಯಾಬಿಟಿಸ್ ಗುಣ ಆಗ್ತಾ ಇದ್ರೆ ಎಲ್ರಿಗೂ ಇವತ್ತು ಗುಣ ಆಗಿ ಡಯಾಬಿಟಿಸ್ ಅನ್ನೋದೇ ಮಾಯ ಆಗ್ಬೇಕಿತ್ತು. ಅಂಥದ್ದು ಎಲ್ಲೂ ಮ್ಯಾಜಿಕ್ ಆಗ್ಲಿಲ್ಲ. ಅದರಿಂದಾಗಿ ಗೋಧಿಯನ್ನ ಉಪಯೋಗಿಸಿ ಅಕ್ಕಿಯನ್ನ ಬಿಡಿ ಅಂತ ಹೇಳುದು ತುಂಬಾ ತಪ್ಪಿದೆ. ಅಂತ ಒಂದು ಸಜೆಷನ್ಗೆ ನೀವು ಮಾರು ಹೋಗ್ಬೇಡಿ. ಡಯಾಬಿಟಿಸ್ ಕಾಯಿಲೆ ಬರುವಂಥದ್ದು ಹೆಚ್ಚು 35-40 ವರ್ಷ ಮೇಲಿನ ಪ್ರಾಯದವರಿಗೆ. ಅಂಥವರಿಗೆ ಹೊಸ ಆಹಾರವನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಥವಾ ಹೊಸ ಡಯಟ್ ಅನ್ನ ಕೊಟ್ರೆ ಅದಕ್ಕೆ ಒಗ್ಗಿಕೊಳ್ಳೋದು ಬಹಳ ಕಷ್ಟ ಆಗಿರುತ್ತೆ. ಆದ್ರಿಂದ ಚಿಕ್ಕಂದಿನಿಂದ ಏನು ದವಸ ಧಾನ್ಯವನ್ನು ಉಪಯೋಗಿಸ್ತಿರ್ತೀರಾ ಅದನ್ನೇ ಉಪಯೋಗಿಸಿ, ಶಿಫ್ಟ್ ಆಗಬೇಡಿ, ಗೋಧಿಗೆ ಚೇಂಜ್ ಆಗಬೇಡಿ. ಸಪೋಸ್ ನೀವು ಅಕ್ಕಿಯನ್ನ ಬಳಸ್ತಾ ಇದ್ರೆ ಅಕ್ಕಿಯನ್ನೇ ಬಳಸಿ, ಜೋಳವನ್ನ ಬಳಸ್ತಾ ಇದ್ರೆ ಜೋಳವನ್ನೇ ಬಳಸಿ, ರಾಗಿಯನ್ನು ಬಳಸ್ತಾ ಇದ್ರೆ ರಾಗಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ರಾಗಿಯನ್ನೇ ನೀವು ಬಳಸ್ಬೋದು, ಚೇಂಜ್ ಮಾಡ್ಕೊಳ್ಬೇಡಿ. ಹಾಗಿದ್ರೆ ಗೋಧಿಯನ್ನು ಉಪಯೋಗಿಸೋದೇ ಒಳ್ಳೇದಲ್ವಾ, ಉಪಯೋಗಿಸೋದೇ ಬೇಡವಾ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಆಲ್ರೆಡಿ ನೀವು ಗೋಧಿಯನ್ನ ಉಪಯೋಗಿಸ್ತಾ ಇದ್ರೆ ಮತ್ತೆ ಅದು ನಿಮ್ಗೆ ಸೂಟ್ ಆಗಿದ್ರೆ, ನಿಮ್ಮ ದೇಹ ಪ್ರಕೃತಿಗೆ ಸೂಟ್ ಆಗಿದ್ರೆ, ಅಥವಾ ಚಿಕ್ಕಂದಿನಿಂದ ನೀವು ಗೋಧಿಯನ್ನೇ ಹೆಚ್ಚಾಗಿ ಬಳಸ್ತಾ ಇದ್ರೆ, ಈಗ ನಾರ್ತ್ ಪಾರ್ಟ್ ಆಫ್ ಇಂಡಿಯಾ, ನಾರ್ತ್ ಇಂಡಿಯಾ ನೀವು ಹೇಳ್ಬೋದು, ಅಥವಾ ಉತ್ತರ ಭಾರತದಲ್ಲಿ ಹೆಚ್ಚು ಗೋಧಿಯನ್ನೇ ಉಪಯೋಗಿಸ್ತಾರೆ. ಅಂಥವ್ರು ಏನ್ ಮಾಡ್ಬೇಕು ಪಾಪ, ಗ್ಲೂಟೆನ್ ಜಾಸ್ತಿ ಇದೆ, ಉರಿಯೂತ ಮಾಡುತ್ತೆ, ಇನ್ಫ್ಲಮೇಷನ್ ಮಾಡುತ್ತೆ ಅಂತ ಗೋಧಿಯನ್ನೇ ಬಿಟ್ಬಿಡೋದಾ? ಇಲ್ಲ, ಅವರಿಗೆ ಚಿಕ್ಕನಿಂದ ಗೋಧಿಯನ್ನೇ ಉಪಯೋಗಿಸಿ ಅಭ್ಯಾಸ ಆಗಿರುತ್ತೆ, ಅದೇ ಅವರ ಮೇನ್ ಆಹಾರ ಆಗಿರುತ್ತೆ. ಅದರಿಂದಾಗಿ ಅಂಥವ್ರು ಏನ್ ಮಾಡ್ಬೋದು ಹೇಳಿದ್ರೆ, ಗೋಧಿಯ ಹಿಂದಿನ ತಳಿಯನ್ನ, ನಾಟಿ ತಳಿಯನ್ನ ಉಪಯೋಗಿಸಬಹುದು. ಈ ಹಿಂದಿನ ತಳಿ ಯಾವ್ದಪ್ಪ ಹೇಳಿದ್ರೆ ಎಮ್ಮರ್ ವೀಟ್, ಅಥವಾ ಕನ್ನಡದಲ್ಲಿ ಜವೆ ಗೋಧಿ ಅಂತ ಹೇಳ್ತೇವೆ ನಾವು. ಹಿಂದಿಯಲ್ಲಿ ಇದಕ್ಕೆ ಕಪ್ಲಿ ವೀಟ್ ಅಂತಾನು ಹೇಳ್ತಾರೆ. ಸೊ ಈ ಒಂದು ಏನ್ ತಳಿ ಇದೆ ಅಲ್ವಾ, ಇದರಲ್ಲಿ ಗ್ಲೂಟೆನ್ ಅಂಶ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾಣ್ಬರುತ್ತೆ, ಮತ್ತು ಇದು ಡೈಜೆಷನ್ಗೂ ತುಂಬಾ ಈಸಿ ಅಂತ ರಿಸರ್ಚ್ ಅನ್ವೇಷಣೆಯಿಂದ ತುಂಬಾ ಕಂಡು ಬರ್ತಾ ಇದೆ. ಈ ಜೆನೆಟಿಕಲಿ ಮಾಡಿಫೈಡ್ ತಳಿಗೂ ಆ ತಳಿಗೂ ಏನ್ ವ್ಯತ್ಯಾಸ ಹೇಳಿದ್ರೆ, ಮೇನ್ ಸೈಂಟಿಫಿಕ್ ಹೆಸರುಗಳು, ಜೆನೆಟಿಕಲಿ ಮಾಡಿಫೈಡ್ ತಳಿಯ ಹೆಸರು ಟ್ರಿಟಿಕಮ್ ಆಸ್ಟಿವಮ್ ಅಂತ ಇದ್ರೆ, ಎಮ್ಮರ್ ವೀಟ್ ಅಥವಾ ಕಪ್ಲಿ ವೀಟ್, ಜವೆ ಗೋಧಿ ಅಂತ ಏನ್ ಹೇಳ್ತೇವೆ, ಆ ತಳಿಯ ಹೆಸರು ಟ್ರಿಟಿಕಮ್ ಡೈಕಾಕಮ್ ಅಂತ ಇದೆ. ಸೊ ಟ್ರಿಟಿಕಮ್ ಆಸ್ಟಿವಮ್ ಜೆನೆಟಿಕಲಿ ಮಾಡಿಫೈಡ್ ತಳಿಯನ್ನು ಉಪಯೋಗಿಸೋದಕ್ಕಿಂತ ಎಮ್ಮರ್ ವೀಟ್ ಅನ್ನು ಉಪಯೋಗಿಸಿದವರಿಗೆ ಡೈಜೆಷನ್ ಇಶ್ಯೂ ಅಥವಾ ಗ್ಲೂಟೆನ್ ಸೆನ್ಸಿಟಿವಿಟಿಯಿಂದ ಆಗುವಂತ ಲೂಸ್ ಮೋಷನ್, ಆಮೇಲೆ ಗ್ಯಾಸ್ಟ್ರಿಕ್ ಇಶ್ಯೂ, ಇದೆಲ್ಲ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಅವರಿಗೆ ಇದು ಬಹಳ ಬೇಗ ಸುಲಭವಾಗಿ ಜೀರ್ಣ ಆಗ್ತಿದೆ. ಶುಗರ್ ಇರುವವರಿಗೂ ಸ್ವಲ್ಪ ಬೆಟರ್ ಆಗಿ ಇದು ರಿಸಲ್ಟ್ಸ್ ಅನ್ನ ಕೊಡ್ತಾ ಇದೆ. ಗ್ಲೂಟೆನ್ ಪ್ರಮಾಣ ಬಹಳ ಕಡಿಮೆ ಇರುವುದರಿಂದ ಇದು ಇನ್ಫ್ಲಮೇಷನ್ ಅಥವಾ ನಂಜನ್ನು ಉಂಟು ಮಾಡ್ತಾ ಇಲ್ಲ. ಗೋಧಿಯ ಉಪಯೋಗದ ಬಗ್ಗೆ ಬಹಳ ಸಂಕ್ಷಿಪ್ತ ರೀತಿಯಲ್ಲಿ ನಿಮಗೆ ಹೇಳಿದ್ದೇನೆ. ಇದರ ಬಗ್ಗೆ ಇನ್ನೂ ಜಾಸ್ತಿ ವಿಷಯಗಳನ್ನ ಮತ್ತೆ ರಿಸರ್ಚ್ ಬಗ್ಗೆ, ಅನ್ವೇಷಣೆ ಬಗ್ಗೆ ನಿಮಗೆ ಇನ್ನಷ್ಟು ಹೇಳ್ಬೋದು, ಯಾಕೆ ಗೋಧಿ ಅಷ್ಟು ಒಳ್ಳೇದಲ್ಲ ದವಸ ಧಾನ್ಯಗಳಲ್ಲಿ ಅಂತ. ಸೊ ನಿಮ್ಮ ಮನಸ್ಸಲ್ಲಿ ಗೋಧಿ ಉಪಯೋಗದ ಬಗ್ಗೆ ಡೌಟ್ಸ್ಗಳಿದ್ರೆ ಇದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಅಂತ ಅನಿಸಿದ್ರೆ ಖಂಡಿತವಾಗಿಯೂ ಇದರೊಂದಿಗೆ ಶೇರ್ ಮಾಡಿ, ಮತ್ತು ಇಂತಹ ನೈಜ ಆರೋಗ್ಯ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.